ಸ್ನೇಹಿತರೆ, ಪದ್ಮಾ ಶಿವಕುಮಾರ್ ಕಿಚನ್ಗೆ ಸ್ವಾಗತ. ಈ ದಿನ ನಾನು ಬೆಣ್ಣೆಯಿಂದ ತುಪ್ಪ ಹೇಗೆ ಕಾಯಿಸೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ದಪ್ಪ ತಳವಾದ ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಬೆಣ್ಣೆಯನ್ನು ಹಾಕಬೇಕು. ಈಗ ನೋಡಿ, ಬೆಣ್ಣೆ ಕಾಯ್ತಾ ಇದೆ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬೆಣ್ಣೆ ಕಾಯಿಸ್ಬೇಕು ಅದನ್ನ. ಮತ್ತೆ ಕಾಯುವಾಗ ಒಂದು ಚಿಟಿಕೆ ಉಪ್ಪು, ಒಂದೇ ಒಂದು ಚಿಟಿಕೆ ಉಪ್ಪು, ಮತ್ತು ಒಂದು ಚಿಟಿಕೆ ಅರಿಶಿನ, ಸ್ವಲ್ಪ ಕಲರ್ ಕಾಣಲಿ ಅಂತ, ಮತ್ತು 2 ಕಾಳು ಮೆಣಸು ಮತ್ತು 2 ಲವಂಗ, ಒಂದು ಏಲಕ್ಕಿ. ಇದನ್ನು ಹಾಕಿದ್ರೆ ಶೀತ ಆಗಲ್ಲ ಅಂತ ಇದನ್ನು ಹಾಕ್ತೀವಿ. ಇದನ್ನು ಡೈರೆಕ್ಟಾಗಿ ಹಾಗೆ ಹಾಕಬೇಕಷ್ಟೆ. ಆಮೇಲೆ ಈ ಮೆಂತ್ಯನ ಹುರಿದು ಪುಡಿ ಮಾಡ್ಕೊಂಡಿರೋದು, ಇದು 1 ಸ್ಪೂನು ಹುರಿದು ಪುಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಹಾಗೆ ಹಾಕ್ಬಿಡೋದು ಅಷ್ಟೆ. ಈಗ ಅದು ಬೆಣ್ಣೆಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲ ಚಟ್ಪಟ್ ಅಂತ ಸೌಂಡ್ ಬರ್ತಾ ಇರುತ್ತೆ. ಅದು ನಿಲ್ಲವರೆಗೂ ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಆಗುತ್ತೆ. ಅದು ನಿಂತ ತಕ್ಷಣ ನಾವು ಆಫ್ ಮಾಡಬೇಕು. ಈಗ ಅದು ಕಾಯ್ತಾ ಇದೆ ಇನ್ನು ಮೀಡಿಯಂ ಫ್ಲೇಮಲ್ಲಿ. ನೋಡಿ ಸ್ನೇಹಿತರೆ, ಇವಾಗ ಇದು ನೊರೆ ಬರ್ತಾ ಇದೆ ನೋಡಿ, ಈ ಥರ ಚಟ್ಪಟ್ ಸೌಂಡ್ ಎಲ್ಲ ಬರ್ತಾ ಇದೆ. ಅದೆಲ್ಲ ನಿಲ್ಲಬೇಕು. ಅದು ನಿಂತಾಂಡೇನೆ ಬೆಣ್ಣೆ ಕಾಯ್ದಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ನೊರೆ ಎಲ್ಲ ಹೋಗ್ಬೇಕು. ಒಂಥರ ಆಯಿಲ್ ಥರ ಬರಬೇಕು. ಅದು ತುಪ್ಪ ಬರ್ತಾ ಇರುತ್ತೆ ಅಂತ. ನೋಡಿ ವೀಕ್ಷಕರೇ, ಇನ್ನೂ ಚಟ್ಪಟ್ ಅಂತ ಬರ್ತಾ ಇದೆ ಸೌಂಡು. ಈಗ ಅದು ನಿಲ್ಲವರೆಗೂ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಅಂದರೆ ತುಪ್ಪ ಕಾಯಿಸುವಾಗ ಯಾವಾಗಲೂ ತುಪ್ಪ ಅಲ್ಲೇ ಮುಂದೆಗಡೆನೇ ಇರಬೇಕು. ನೋಡಿ, ಚಟ್ಪಟ್ ಸೌಂಡ್ ಬರ್ತಾ ಇದೆ. ಸ್ವಲ್ಪ ಸೈಡ್ನಲ್ಲಿ ಇಲ್ಲಿರೋದೆಲ್ಲ ಸ್ಪೂನಲ್ಲಿ ಹೀಗೆ ಮಾಡ್ಕೊಬೇಕು. ನೋಡಿ, ಸೌಂಡ್ ಕಡಿಮೆ ಆಗ್ತಾ ಇದೆ. ಈಗ ತುಪ್ಪ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಈಗ ತಕ್ಷಣ ಸ್ಟವ್ನ ಆಫ್ ಮಾಡ್ಕೋಬೇಕೀಗ. ನೋಡಿ, ಸೌಂಡ್ ನಿಲ್ತಿವಾಗ ತುಂಬ ನಿಲ್ಲವರೆಗೂ ಅಂತಂದ್ರೆ ನೋಡಿ. ಸರಿ, ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಬೇಕು. ಇದು ತುಂಬ ಬಿಸಿ ಇರುತ್ತಲ್ಲ, ಒಂದು 2 ನಿಮಿಷ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಡಬ್ಬಿಗೆ ಇದನ್ನು ಕಾಫಿ ಫಿಲ್ಟರ್ನಲ್ಲಿ ನಾವು ಸೋಸ್ಕೊಬೇಕು. ಹೀಗೆ ಒಂದು ಡಬ್ಬಿ ರೆಡಿ ಇಟ್ಕೊಂಡಿರಬೇಕು. ಮತ್ತು ಈ ಕಾಫಿ ಫಿಲ್ಟರ್ ಸುದಾ ಒಂದು ನೀರಿನಂಶ ಇರಬಾರ್ದು, ಡ್ರೈ ಆಗಿರಬೇಕು. ನೋಡಿ, ಎಲ್ಲ ನಿಲ್ತು. ಈಗ ತುಪ್ಪ ಕಾದಿದೆ. ಈಗ ಒಲೆಯಿಂದ 2 ನಿಮಿಷ ಬಿಟ್ಟು ಇದನ್ನು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ನಾವು ಮೆಂತ್ಯ ಪುಡಿ ಇದೆಲ್ಲ ಹಾಕಿದ್ವಲ್ಲ, ಅದು ಮಡ್ಡಿ ಅಂತ ಹೇಳ್ತೀವಿ. ಇದಕ್ಕೆ ಬೇಕಾದರೆ ನೀವು ಬಿಸಿಯನ್ನು ಹಾಕೊಂಡು ಕಲಿಸ್ಕೊಂಡು ಅದನ್ನು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಈಗ ನೋಡಿ, ಅರ್ಧ kg ಬೆಣ್ಣೆಗೆ ಇಷ್ಟು ತುಪ್ಪ ಬಂತು ಇದೆ. ಈಗ ಇದನ್ನು ಮರಳಾಗಿರಬೇಕು ಅಂತ ನಾವು ಹೇಳ್ತೀವಲ್ಲ, ಅದೇನಕ್ಕೆ ಅಂದರೆ ಒಂದು ಇದು ಡಬ್ಬಿ ಮುಚ್ಚಳನ ತಕ್ಷಣ ಮುಚ್ಚಕ್ಕೆ ಹೋಗಬಾರ್ದು. ಅದು ಬಿಸಿ ತಣ್ಣಗಾಗೋ ತನಕ ಸ್ವಲ್ಪ ಹಾಗೆ ಇಟ್ಟಿರಬೇಕು. ಬಿಸಿ ತಣ್ಣಗಾಗೋ ತನಕ ಹಾಗೆ ಇಟ್ಟಿರಬೇಕು. ಆಮೇಲೆ ಅದನ್ನು ತಣ್ಣಗಾದ್ಮೇಲೆ ಆಮೇಲೆ ಬೇಕಾದ್ರೆ ಕ್ಲೋಸ್ ಮಾಡ್ಬೋದು. ಓಕೆ, ತುಪ್ಪ ರೆಡಿಯಾಗಿದೆ ನೋಡಿ. ನಂತರ ಡಬ್ಬಿ ಮುಚ್ಚಳ ಹಾಕಿ 2 ದಿನ ತೆಗೆಯಬಾರದು. ಸ್ಪೂನ್ ಹಾಕಿ ಕಲಕಬಾರದು. 2 ದಿನ ನಂತರ ತುಪ್ಪವನ್ನು ಉಪಯೋಗಿಸಿದರೆ ಮರಳಾಗಿ ತುಪ್ಪ ಬರುತ್ತೆ.
ಹಾಗೂ ತುಪ್ಪದ ವಾಸನೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸ್ನೇಹಿತರೆ, ತುಪ್ಪ ಹೇಗೆ ಕಾಯಿಸೋದು ಅಂತ ತೋರಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.